ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಇವತ್ತೊಂದು ವಿಶೇಷವಾದ ಸಂಚಿಕೆ ಮಾಡಬೇಕು ಅಂತ ಬಹಳ ನಾವು ಸಾಮಾನ್ಯವಾಗಿ ಎರಡೇ ಮಾಡ್ತಿದ್ವಿ. ನನ್ನ ಜೊತೆ ಒಂದು ಕತೆ, ತಪ್ಪದು ಯಾವುದೋ ಒಂದು ಕವನ ವಾಚನ ಹೀಗೆ ಮಾಡ್ತಿದ್ವಿ. ಇವತ್ತೊಂದು ವಿಶೇಷವಾದ ಮಾಹಿತಿ ಕೊಡೋಣ ಅಂತ. ಅದೇನೆಂದರೆ ವರುತಿನಿ ಏಕಾದಶಿ ಅಂತ ಒಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ. ಇದೇನೆಂದರೆ ವರುತಿನಿ ಏಕಾದಶಿ ಅಂತಕ್ಕಂಥದ್ದು ಚೈತ್ರ ಮಾಸದ ಕೃಷ್ಣ ಪಕ್ಷ ಏಕಾದಶಿ ಬರುತ್ತಲ್ಲ, ಇದನ್ನು ನಾವು ವರುತಿನಿ ಏಕಾದಶಿ ಅಂತ ಕರಿತೀವಿ. ಈ ಮಾಹಿತಿ ಬಹಳ ಕಮ್ಮಿ ಜನ ಗೊತ್ತಿರ್ತಿದ್ರು, ಹಂಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಈ ವರುತಿನಿ ಏಕಾದಶಿ ಇದೆಯಲ್ಲ, ಇದು ಚೈತ್ರ ಮಾಸದ ಕೃಷ್ಣ ಪಕ್ಷ ಏಕಾದಶಿ. ಇದು ಸಾಮಾನ್ಯವಾಗಿ ಮೂರು ದಿನ ಇರುತ್ತೆ ಅಂತ ಒಂದು ಪದ್ಧತಿ ಇದೆ. ಹೆಂಗಿದ್ರೆ ಈಗ ಭಾನುವಾರ ದಶಮಿ ದಿನ ಶುರುವಾಗುತ್ತೆ, ದಶಮಿ ಒಬ್ಬರೇ ಬರ್ತದೆ. ಹಂಗೆ ಹೋಗಿ ನಿನ್ನೆಗೆ ಅಂದರೆ ಮಂಗಳವಾರ ದ್ವಾದಶಿಗೆ ಇದು ಸಮಾಪ್ತಿ ಆಗುತ್ತೆ ಅಂತ. ಅದೇನೇ ಇರಲಿ, ಆ ಲೆಕ್ಕಾಚಾರ ನಮ್ಗೆ ಬೇಡ. ಆದರೆ ಇದು ಮಹತ್ವ ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ಭಾಳ ಇಷ್ಟ ಆಯ್ತು. ಒಂದು ಸರಿ ಅರ್ಜುನ ಏನು ಮಾಡೋದಂತೆ, ಕೃಷ್ಣ ಕೇಳೋದಂತೆ, ಭಗವಂತ ಕೃಷ್ಣ ನೋಡು, ಭೂಲೋಕದಲ್ಲಿ ಜನಗಳೆಲ್ಲ ಇಷ್ಟೊಂದು ಬಾಧಿಸ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಇವರಿಗೆಲ್ಲ ಯಾವುದೋ ಸುಲಭವಾಗಿರ್ತಕ್ಕಂಥ ಒಂದು ವ್ರತ ಗೀತ ಇದ್ದರೆ ಹೇಳು, ಅವ್ರು ಅದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ. ಯಾವ ವ್ರತ ಇದೆ ಹೇಳು ಅಂತ ಕೇಳಿದಂತೆ. ಆಗ ಕೃಷ್ಣ ಹೇಳಿದಂತೆ, ನೋಡು ಅರ್ಜುನ, ವರುತಿನಿ ಏಕಾದಶಿ ಅಂತ ಒಂದಿದೆ, ಇದನ್ನು ಮಾಡೋಕ್ಕೆ ಹೇಳು. ಇದು ಮಾಡಿದ್ರೆ ಅವರು ಕಷ್ಟದಿಂದ ಅವ್ರಿಗೆ ಎಲ್ಲ ಪರಿಹಾರಗಳಾಗ್ತವೆ, ರೋಗಗಳಿಂದ ರೋಗ ಮುಕ್ತರಾಗ್ತಾರೆ, ಸಾಲ ಬಾಧೆ ಇದ್ದರೆ ಸಾಲ ಬಾಧೆ ಹೋಗುತ್ತೆ, ಅವ್ರಿಗೆ ಏನೇನಿದೆಯೋ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಅದರಿಂದ ಅವ್ರಿಗೆ ಮಾಡೋಕ್ಕೆ ಹೇಳು. ಮುರಾರಿ, ಈ ವ್ರತ ಮಾಡೋದು ಹೇಗೆ, ಏನು ಮಾಡಬೇಕು ಅಂತ ಕೇಳಿದ. ಕೃಷ್ಣ ಹೇಳಿದ, ಏನಿಲ್ಲಪ್ಪ, ಎಲ್ಲ ಏಕಾದಶಿಯಂತೆ ಈ ಏಕಾದಶಿಗೂ ಕೂಡ ಉಪವಾಸ ಇರಬೇಕು. ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮಾಡಿ ಮನೆಯಲ್ಲಿ ಈ ವರುದಿನಿ ಏಕಾದಶಿ ಮುಖ್ಯವಾಗಿ ಬಂದು ವಾಮನ ಅವತಾರದಲ್ಲಿರುವಂಥ ವಿಷ್ಣುವಿಗೆ ವಿಶೇಷವಾಗಿದು ಸಮರ್ಪಣೆ ಆಗುತ್ತೆ. ಹಾಗಾಗಿ ಅವತ್ತು ಯಾರು ಉಪವಾಸ ಇದ್ದು, ಒಂದು ವೇಳೆ ಉಪವಾಸ ಇಲ್ಲಿ ಈಗ ಉಪವಾಸ ಇರೋಕ್ಕಾಗಲ್ಲ ಅಂತ ಅಂದ್ಕೊಳ್ಳಿ, ಅವರು ಕೇವಲ ಫಲಹಾರಗಳನ್ನು ಮಾಡಿ ಅದು ಆಗಲ್ಲ ಅಂದ್ಕೊಳ್ಳಿ, ಆಗ ಅವರು ಕನಿಷ್ಠ ಪಕ್ಷ ಈ ಏಕಾದಶಿಯ ವ್ರತ ಕಥೆಯನ್ನಾದರೂ ಕೇಳಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ದೇವಾಲಯಗಳಿಗೆ ಹೋಗಿ ಬಂದರೆ ಅವರು ತಮ್ಮ ಪಾಪಗಳಿಂದ ಕೃತಾರ್ಥರಾಗ್ತಾರೆ. ಇದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತ ಹೇಳಿದ. ಹಾಗಾದರೆ ಹೇಳು ಕೃಷ್ಣ, ಈ ವ್ರತ ಹಿಂದೆ ಯಾರು ಮಾಡಿದ್ರ ಅದಕ್ಕೊಂದು ಎಕ್ಸಾಂಪಲ್ ಬೇಕಲ್ಲ. ಈಗ ಸ್ಟೂಡೆಂಟ್ಸ್ಗೆ ಸಾಮಾನ್ಯವಾಗಿ ಹೆಂಗಾಗತ್ತಂದರೆ, ನೀವು ಹಾಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂತಲ್ಲ, ಒಂದು ಉದಾಹರಣೆ ಕೊಟ್ಟಾಗ ಅವ್ರಿಗೆ ಭಾಳ ಸ್ಪಷ್ಟವಾಗಿಬಿಡ್ತಾವೆ, ಖಚಿತ ಆಗಿಬಿಡ್ತಾಗ. ಒಳ್ಳೆ ಮೇಷ್ಟ್ರು ಯಾರು ನಮ್ಮ ಕೃಷ್ಣ ಅರ್ಜುನನಿಗೆ ಅವ್ನು ಕೇಳಿದಂತೆ, ಹಿಂದೆ ಯಾರು ಮಾಡಿದ್ರಾ, ಆ ಮಾಡಿದಾಗೆ ಅವ್ರಿಗೇನಾದರೂ ಲಾಭ ಆಗಿತ್ತ ಹೇಗೆ ಅಂತ. ಆಗ ಅವನು ಹೇಳ್ತಾನೆ, ನೋಡು, ಬಹಳ ಹಿಂದೆ ಮಥುರಾ ನಗರದಲ್ಲಿ ಮಾಂಧಾತ ಅಂತ ಒಬ್ಬ ರಾಜ ಇದ್ದ. ಈ ರಾಜ ಸಕಲ ಸದ್ಗುಣವಂತನೂ ಹೌದು, ಸಕಲ ಸಂಪದ್ಭರಿತವಾದಂತಹ ದೇಶವನ್ನು ಆಳ್ತಾ ಇದ್ದವನು ಹೌದು, ಸಕಲ ಶಸ್ತ್ರಾಸ್ತ್ರಗಳು ಇತ್ತು, ಸಕಲ ವಿದ್ಯಾಪಾರಂಗತನೂ ಹೌದು. ಒಬ್ಬ ರಾಜನಿಗೆ ಯಾವ್ಯಾವ ಗುಣಗಳಿರಬೇಕೋ, ಯಾವ ಶಕ್ತಿಗಳಿರಬೇಕೋ, ಯಾವ ಬಲಗಳಿರಬೇಕೋ ಎಲ್ಲ ಬಲ, ವಿದ್ಯಾಬಲ, ದೈವಬಲ, ಇನ್ನೊಂದು ಬಲ ಎಲ್ಲ ಭಾಳ ಚೆನ್ನಾಗಿತ್ತು ಅವನಿಗೆ. ಆದರೆ ಒಂದು ಸರಿ ಅವನೊಂದು ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದ. ನೋಡಿ, ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಿಷ್ಟರ ಆಸೆ ಅಂತಿದೆಯಲ್ಲ, ಅವನು ಪಾಪ ಇನ್ನೇನೋ ಒಂದು ಕೊರತೆ ಇದ್ದಿರಬೇಕು, ಹೋಗಿ ಕಾಡಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದ.
ತಪಸ್ ಮಾಡ್ತಾ ಕೂತಿದ್ರೆ ಯಾವುದೋ ಒಂದು ಕರಡಿ ಬಂದಿದ್ದೆ, ಅವನ ಕಾಲು ನೆಗ್ತಾ ಇತ್ತಂತೆ. ಆ ಕಾಲು ನೆಗ್ತಾ ಅದೇನು ರುಚಿ ಕಾಣ್ತೋ ಆ ಕರಡಿ ಗೊತ್ತಿಲ್ಲ, ಅದೇನು ಮಾಡ್ತೋ ಇವನು ಅರ್ಧ ಕಾಲನ್ನು ತಿನ್ಬಿಡ್ತು. ಆ ಮೊದಲು ಸ್ಟಾರ್ಟಿಂಗ್ ನಂಗೆ ಗೊತ್ತಾಗಿಲ್ಲ, ಬರ್ತಾ ಅದರ ನೋವು ಜಾಸ್ತಿ ಆಗೋದು. ಆದರೆ ಧೃತಿ ಕೆಡದಂತಹ ಮಾಂಧಾತ ಆ ತಪಸ್ಸನ್ನು ಹಂಗೇ ಮುಂದುವರಿಸಿ ಹಂಗೆ ಮುಂದುವರಿಸಿ ಮಾಡಿ ಆಮೇಲೆ ಮಹಾವಿಷ್ಣು ಪ್ರತ್ಯಕ್ಷ ಆದ. ಅವನು ಕೇಳಿದಂತೆ, ಯಾಕೆ ನಂಗೆ ಈ ಥರ ಆಯಿತು, ಮುಂದೆ ಇದು ಪರಿಹಾರ ಹೇಳೋದು ಕೇಳಿದಂತೆ. ಆಗ ಮಹಾವಿಷ್ಣು ಹೇಳಿದಂತೆ, ಏನಿಲ್ಲ ಮಾಂಧಾತ, ಹಿಂದೆ ನೀನು ಯಾವುದೋ ಒಂದು ಪಾಪಕರ್ಮಗಳು ಮಾಡಿದ್ಯಾ, ಆ ಪಾಪಕರ್ಮಗಳಿಗೆ ಪ್ರತಿಫಲವಾಗಿ ನಿಂಗೆ ಈ ಥರ ಆಗಬೇಕು ಅಂತ ಇತ್ತು, ಇದಾಗಿದೆ. ಇದು ನಿಂಗೆ ವಾಸಿ ಆಗಬೇಕು ಅಂದರೆ ಮತ್ತೆ ಮೊದಲ ನದಿಗೆ ಹೋಗಿ ವರುತಿನಿ ಏಕಾದಶಿ ವ್ರತವನ್ನು ಮಾಡು, ಆಗ ನಿಮಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಂತೆ ಆ ಪ್ರಕಾರ ಅವನು ಮಾಂಧಾತ ಹೋಗಿ ನಮ್ಮ ಮಥುರಾ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ವರುತಿನಿ ಏಕಾದಶಿ ವ್ರತವನ್ನು ಮಾಡಿದಾಗ ಅವನಿಗೆ ಆ ಕಾಲ ಸರೋಯಿತು ಅಂತ. ಇಲ್ಲಿ ವರುತಿನಿ ಅಂದರೆ ಶಸ್ತ್ರಾಸ್ತ್ರಗಳನ್ನೆಲ್ಲ ಕಾಪಾಡೋದು. ನಮ್ಮ ಭಗವಂತ ಮತ್ತು ಯಾರ್ಯಾರು ಸೋಕಾಳ ರಕ್ಷಕರು ಅಂತಿದ್ದಾರೋ ಅವರು ತಮ್ಮ ಆಯುಧಗಳನ್ನು ಕಾಪಾಡುವಂಥದ್ದು ವರುತಿನಿ ಅಂತ ಹೆಸರು. ಇದಕ್ಕೆ ಇನ್ನೊಂದು ಕಥೆ ಏನು ಹೇಳ್ತಾರೆ ಅಂದರೆ, ಒಂದು ಜಾಗ ಇರ್ತದೆ ಮೃಣಾಲ ಅದೊಂದು ಜಾಗ, ಅಲ್ಲಿ ಇನ್ನೊಂದು ಜಾಗ ಇತ್ತು, ಅಲ್ಲಿ ಒಬ್ಬ ದುಂದು ಅಂತ ಒಬ್ಬ ರಾಕ್ಷಸ. ಅವನು ಏನು ಮಾಡ್ದ, ಭಾಳ ತೊಂದರೆ ಕೊಡ್ತಿದ್ದ ಜನಗಳಿಗೆ. ಅವನೇನು ಮಾಡಿದಂದರೆ ತುಂಬ ಬಾಧಿಸ್ತಾ ಇದ್ದ, ಎಲ್ರಿಗೂ ಭಾಳ ತೊಂದರೆ ಕೊಡ್ತಾ ಇದ್ದರೆ ಆಗ ಅಲ್ಲಿ ಈ ವೇದ ಋಷಿಗಳು ಅಂತಿದ್ರು. ಆ ವೇದ ಋಷಿಗಳು ಶಿಷ್ಯ ಉತ್ತಂಕ ಅಂತ ಹೆಸರು. ಆ ಉತ್ತಂಕ ಅಂತವನು ಏನು ಮಾಡೋದಂದರೆ ಮಹಾವಿಷ್ಣು ತಪಸ್ ಮಾಡೋದಂತೆ. ಮಹಾವಿಷ್ಣು ಪ್ರದೇಶಕ್ಕೆ, ಯಾಕಪ್ಪ ಏನು ಬೇಕು ಅಂದು, ನೋಡಿ ಸ್ವಾಮಿ, ಇಲ್ಲೊಬ್ಬ ರಾಕ್ಷಸ ತಗೊಂಡ್ಬಿಟ್ಟಿದ್ದಾನೆ, ಇವನು ಇಲ್ಲಿ ನಮ್ಮಲ್ಲಿ ಉಜ್ಜಾಲಕ ಅಂತ ಒಂದು ಜಾಗ ಇದೆ, ಅಲ್ಲಿ ಮೃಳಾಲ ಅಂತ ಹೇಳಿದಲ್ಲ, ಅದರ ಉಜ್ಜಾಲಕ ಅಂತ ಒಂದು ಜಾಗ, ಅಲ್ಲಿ ದುಂದು ಅಂತ ಒಬ್ಬ ರಾಕ್ಷಸ. ಅಯ್ಯೋ ಯಾಕೆ ಹೇಳ್ತಿದ್ಯಾ ಕಷ್ಟ, ಎಷ್ಟು ತೊಂದರೆ ಕೊಡ್ತಾ ಇದ್ದಾನೆ ಅಂದರೆ ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ಸುಖ ಇಲ್ಲ, ಭಾಳ ತೊಂದರೆ ಮಾಡ್ತಾ ಇದ್ದಾನೆ, ಏನು ಮಾಡೋದು ಅಂತ ಕೇಳಿದ್ರು. ಆ ಮಹಾವಿಷ್ಣು ಹೇಳಿದಂತೆ, ನೋಡು ಈಗ ಅವನೇನು ಮಾಡಿದ್ದಾನೆ ಅಂದರೆ ತಪಸ್ ಮಾಡಿಬಿಟ್ಟಿದ್ದಾನೆ. ತಪಸ್ ಮಾಡಿ ದೇವತೆಗಳಿಂದಾಗಲಿ ದಾನವರಿಂದಾಗಲಿ ಮಂತ್ರತಂತ್ರ ಯಂತ್ರಗಳಿಂದಾಗಲಿ ಅವನು ಸಾವಿಲ್ಲ. ಅವನು ಸಾಯಬೇಕು ಅಂದರೆ ಕೇವಲ ಮಾನವನಿಂದ ಮಾತ್ರ ಸಾಧ್ಯ. ನೀನು ಕೆಲಸ ಮಾಡು, ನಮ್ಮ ಇಕ್ಷುವಾಕ ವಂಶ ಇದೆಯಲ್ಲ, ಅಂದರೆ ಸೂರ್ಯವಂಶ ಇದೆಯಲ್ಲ, ಅಲ್ಲಿ ಕುವಲಯಾಶ್ವ ಅಂತ ಒಬ್ಬ ಇದ್ದಾನೆ. ಅವನ ಕೈಯಲ್ಲಿ ಈ ವರುತಿನಿ ಏಕಾದಶಿ ವ್ರತವನ್ನು ಮಾಡಿಸು, ಆಗ ನಾನು ಅವನಿಗೆ ಶಕ್ತಿಯನ್ನು ಕೊಡ್ತೀನಿ, ಅವನು ಆ ಶಕ್ತಿಯಿಂದ ಅವನೇನು ಮಾಡ್ತಾನೆ, ಈ ನಮ್ಮ ದುಂದುನ ಸಂಹಾರ ಮಾಡ್ತಾನೆ ಅಂತ ಹೇಳ್ದ. ಆಗ ಅವನು ಕೇಳ್ದ, ಅಲ್ಲ ಸ್ವಾಮಿ, ದೇವತೆಗಳು ಋಷಿಮುನಿಗಳಿಗೆ ಆಗದೆ ಇರ್ತಕ್ಕಂಥದ್ದು ಒಬ್ಬ ಮಾನವನ ಸಾಧ್ಯನಾ ಅಂತ ಕೇಳಿದ. ಹಾಗಲ್ಲ, ಅದು ಆ ವರುತಿನಿ ಏಕಾದಶಿ ವ್ರತ ಮಾಡಿದಾಗ ಅವನಿಗೆ ವಿಶೇಷ ಶಕ್ತಿ ಬರುತ್ತೆ, ನೀನು ಮಾಡಿಸು, ಮುಂದೆ ಪರಿಹಾರ ಆಗುತ್ತೆ ಅಂತ ಹೇಳ್ದ. ಆಗ ಅದೇ ಪ್ರಕಾರವಾಗಿ ಅವನೇನು ಮಾಡ್ದ, ಯಾರೋ ಆ ಉತ್ತಂಕ ಏನು ಮಾಡ್ದ, ಸೀದಾ ಅಲ್ಲಿ ಬಂದ, ರಾಜಕ್ಕೆ ಬಂದ್ಬಿಟ್ಟು ಅವನೇನು ಮಾಡ್ದ, ಈ ಕುವಲಯಾಶ್ವರನ್ನು ಕಂಡು ಅವ್ನು ಹೇಳಿದಂತೆ, ನೋಡಪ್ಪ ಹಿಂಗಿದೆ ವಿಷಯ, ಹಿಂಗೆ ಮಾಡಬೇಕು ಅಂಥೇಳಿ ಆ ಶಾಸ್ತ್ರೋಕ್ತವಾಗಿ ಋಷಿಮುನಿಗಳನ್ನು ಕರೆಸಿ ಒಂದು ದೊಡ್ಡ ಸಭೆಯನ್ನು ಏರ್ಪಾಡು ಮಾಡಿ ಅಲ್ಲಿ ಮಹಾವಿಷ್ಣು ಇವನಿಗೆ ಯಾವ ರೀತಿಯಾಗಿ ಆ ವರುತಿನಿ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೋ ಆ ಪ್ರಕಾರವಾಗಿ ಮಾಡಿದಾಗ ಆ ಮಹಾವಿಷ್ಣು ಏನು ಮಾಡ್ದ, ವಿಶೇಷವಾಗಿ ಇವನಿಗೆ ಶಕ್ತಿಯನ್ನು ಕರುಣಿಸ್ದ. ಆಗ ಅವನ 21,000 ಜನ ಮಕ್ಕಳು, ಅಂದರೆ ಅವನ ಸೈನಿಕರು ಮಕ್ಕಳು ಎಲ್ಲ ಸೇರಿಕೊಂಡು
21,000 ಜನ ಸೇರಿಕೊಂಡು ಹೋಗಿ ಆ ಭೂಮಿಯನ್ನು, ಅಂದರೆ ಅವನಿಗೆ ಆ ದುಂದು ಯಾವ ಜಾಗದಲ್ಲಿದ್ದೋ ಆ ಜಾಗವನ್ನು ನೆಲವನ್ನು ಬಗೆದು ಅವನನ್ನು ಹುಡುಕಿ ಸಂಹಾರ ಮಾಡಿದರು ಅಂತ. ಮುಂದೆ ಅವನೇನು ಮಾಡಿದಂದರೆ ದುಂದುಮಾರ ಅಂತಕ್ಕಂಥ ಹೆಸರಿಂದ ಭಾಳ ಪ್ರಖ್ಯಾತವನ್ನು ಪಡೆದ. ಅವನ ಮಗನೇ ದಲೀಪ, ಅವನ ಮಗನೇ ದಲೀಪ ಮಗನೇ ಭಗೀರಥ. ಆ ಭಗೀರಥನೇ ಭೂಮಿಗೆ ಗಂಗೆ ಅಂತಂದಿದ್ದು. ಒಟ್ಟಲ್ಲಿ ಏನಪ್ಪ ಅಂದರೆ ಒಂದಕ್ಕೊಂದಕ್ಕೆ ಲಿಂಕ್ ಭಾಳ ಚೆನ್ನಾಗಿದೆ. ಆ ಲಿಂಕ್ ಇದೆ ನೋಡಿ, ಇದು ಭಾಳ ಚೆನ್ನಾಗಿದೆ ಇದು. ಹಾಗಾಗಿ ಈ ವರುದಿನಿ ಏಕಾದಶಿಯ ವಿಶೇಷತೆ ಇದು. ಯಾರು ಈ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡ್ತಾರೋ, ಕಡೆ ಪಕ್ಷ ಮಾಡೋಕ್ಕಾಗಲಿಲ್ಲ ಅಂದ್ಕೊಳ್ಳಿ, ಕೇಳ್ತಾರೋ ಅವ್ರಿಗಾದ್ರೂ ಇದರ ಪುಣ್ಯ ಸಿಕ್ಕೇ ಸಿಗುತ್ತೆ. ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ಅದನ್ನೇ ಹೇಳ್ತಾರೆ, ಉತ್ತಾರಣೋ ದುಷ್ಕೃತಿಹ ಪುಣ್ಯೋ ದುಸ್ವಪ್ನನಾಶನಃ ಅಂತ. ಅಲ್ಲವೇ ಪುಣ್ಯ ಶ್ರವಣ ಕೀರ್ತನ ಅಂತಲೇ ಹೇಳ್ತಾರೆ. ಬರೀ ಕೀರ್ತನೆ ಶ್ರವಣ ಮಾಡೋದು ಸಾಕು, ಶ್ರವಣ ಅಷ್ಟು ಮಾಡಿದ್ರೆ. ಆದರೆ ನೀನು ಮಾಡಬೇಕಾದ್ರೆ ಶ್ರದ್ಧೆ ಇರಬೇಕು, ಏಕಾಗ್ರತೆ ಇರಬೇಕು. ಆ ಏಕಾಗ್ರತೆಯಿಂದ ಮಾಡಿದಾಗ ನಿಮಗೆ ಎಲ್ಲ ರೀತಿಯಾದಂತಹ ಪುಣ್ಯಗಳು ಕೂಡ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ದ. ಮತ್ತೊಮ್ಮೆ ಇಂತಹ ವ್ರತಕಥೆಗಳನ್ನೆಲ್ಲ ನಾವು ಹೇಳುವ ಅವಶ್ಯಕತೆ ಇದೆ ಇವತ್ತು. ಯಾಕೆಂದರೆ ಯಾವ ಹಬ್ಬವನ್ನು ಯಾತಕ್ಕೆ ಮಾಡ್ತಾರೆ ಅಂತಕ್ಕಂತಹ ಕಾರಣ ಸರಿಯಾಗಿ ನಾವು ಕಾರಣವನ್ನು ಕೊಟ್ಟಾಗ ಎಲ್ಲರೂ ನಮ್ಮ ಸನಾತನ ಸಂಸ್ಕೃತಿ ಉಳಿಯೋದಲ್ಲಿ ಯಾವ ಸಂದೇಹನೂ ಇಲ್ಲ. ಡಿ ವಿ ಜಿಯವರು ಹೇಳಿದಂಗೆ ನಮಗೇನು ಬೇಕು ಅಂದರೆ ಅದರ ಮೇಲೆ ನಮಗೆ ನಂಬಿಕೆ ಬೇಕು. ನಂಬದಿದ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿಹ ಇಬ್ಬಂದಿ ನೀನು, ಬಿಂಬದಿನೋ ಕಂಬದಿನೋ ಮೋಕ್ಷ ಅವರಿಂಗಾಯ್ತು, ಸಿಂಬ್ಳದೊಳು ನೊಣ ನೀನು ಮಂಕುತಿಮ್ಮ ಅಂತ. ನಾವೆಲ್ಲ ಈಗ ಅದೇ ಬಾಳೆ ನಾವು ಅದೇ ಬಾಳೆ ಬೆಳ್ತಾ ಇರೋದು. ಈ ಕಡೆ ನಂಬಲ್ಲ, ಆ ಕಡೆ ಸುಮ್ಮನೆ ಇರೋದು. ನನಗೂ ನಾವು ಗೆದ್ದರೆ ಜೈ ಅಂತೀವಿ, ಸೋತಧಿಕಾರ ಅಂತೀವಿ. ಇದಾಗಬಾರ್ದು. ಒಂದು ಸ್ವಾಮಿ ವಿವೇಕಾನಂದ ಅದನ್ನೇ ಹೇಳಿದ್ದು, ಒಂದು ದೃಢವಾದ ನಿರ್ಭಯ ಗತ ಸಂಶಯ ದೃಢ ನಿಶ್ಚಯ ಅಂತ ಹೇಳಿದ್ರು. ಜೀವನದಲ್ಲಿ ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕಾದ್ರೆ ಈ ರೀತಿ ಎಲ್ಲ ಮಾಡಬೇಕಾಗ್ತದೆ. ಹಾಗಾಗಿ ಇಂಥ ಸಂಸ್ಕಾರಗಳನ್ನು ಎಲ್ಲ ನಾವು ಸರಿಯಾಗಿ ತಿಳಿಸಿ ಆಚರಣೆ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ. ನಾವು ಮಾಡುವಂಥ ಪಾಪಕರ್ಮಗಳು, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅಂತ ಪ್ರಾರ್ಥನೆ ಮಾಡಿ ಈ ಈ ಒಂದು ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೇನೆ. ಮುಂದೆ ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮದು ಬರ್ತೇನೆ. ನಮಸ್ಕಾರ.